Centrifugal pump installation of centrifugal pump. ಸೆಂಟ್ರಿಫ್ಯೂಗಲ್ ಪಂಪ್ ಎನ್ನುವುದು ಒಂದು ಯಾಂತ್ರಿಕ ಸಾಧನವಾಗಿದ್ದು ಒಂದು ಅಥವಾ ಹೆಚ್ಚಿನ ತಿರುಗುವ ಇಂಪೆಲ್ಲರ್ಗಳನ್ನು ಬಳಸಿಕೊಂಡು ದ್ರವಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಡಿಸೈನ್ ಮಾಡಲಾಗಿದೆ. ಇದು ನೀರಿನ ಸರಬರಾಜು, ನೀರಾವರಿ, ಕೈಗಾರಿಕಾ ಪ್ರಕ್ರಿಯೆಗಳು, ಪವರ್ ಪ್ಲಾಂಟ್ಸ್ಗಳು ಮತ್ತು ತ್ಯಾಜ್ಯ ನೀರಿನ ಸಂಸ್ಕರಣೆಯಂತಹ ದೈನಂದಿನ ಅಗತ್ಯಗಳಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದು ನಾವು ಸೆಂಟ್ರಲ್ ಫ್ಯೂಗಲ್ ಪಂಪ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಲಾಗುತ್ತದೆ ಎಂದು ಕಲಿಯುತ್ತೇವೆ. ಮೊದಲಿಗೆ ಈ ಕೆಲಸಕ್ಕೆ ಬೇಕಾದ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ನೋಡೋಣ. ಪೈಪ್ ವ್ರೆಂಚ್, ಅಡ್ಜಸ್ಟಬಲ್ ವ್ರೆಂಚ್, ಸ್ಕ್ರೂ ಡ್ರೈವರ್, 25 mm PVC ಫೂಟ್ ವಾಲ್, 25 mm GI ಪೈಪ್, 25 mm ಬ್ಯಾರಲ್ ನಿಪ್ಪಲ್, 25 mm ಉದ್ದದ ಬೆಂಡ್, 25 mm ಯೂನಿಯನ್, 25 mm GI ಪೈಪ್ 2 ಅಡಿ, 25 mm ಬಾಲ್ ವಾಲ್, 32 mm ಪೈಪ್, 25x32 mm ರಿಡ್ಯೂಸರ್ ಸಾಕೆಟ್, 32 mm ಬಾಲ್ ವಾಲ್, 32 mm ಯೂನಿಯನ್, 32 mm ಉದ್ದದ ಬೆಂಡ್, 32 mm NRV, ಸೆಂಟ್ರಿಫ್ಯೂಗಲ್ ಪಂಪ್, ಟೆಫ್ಲಾನ್ ಟೇಪ್, 32 mm ಬ್ಯಾರಲ್ ನಿಪ್ಪಲ್ 6 ಇಂಚುಗಳು, 32 mm by 15 mm ರಿಡ್ಯೂಸರ್, PVC ಡ್ರಮ್ 50 ಲೀಟರ್. ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಕೆಲಸ ಮಾಡುವಾಗ ಸೇಫ್ಟಿ ಗ್ಲೌಸ್, ಸೇಫ್ಟಿ ಕನ್ನಡಕಗಳು, ಸೇಫ್ಟಿ ಬೂಟುಗಳು ಮತ್ತು ಸೇಫ್ಟಿ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ. ವಿದ್ಯುತ್ ಆಘಾತದ ಅಪಾಯವನ್ನು ತಪ್ಪಿಸಲು ಇನ್ಸ್ಟಾಲೇಷನ್ ಅಥವಾ ರಿಪೇರಿಂಗ್ ಸಮಯದಲ್ಲಿ ಪವರ್ ಸಪ್ಲೈ ಆಫ್ ಮಾಡಿ. ಎಲ್ಲಾ ಜಾಯಿಂಟ್ಗಳನ್ನು ಚೆನ್ನಾಗಿ ಟೈಟ್ ಮಾಡಿ ಸೋರಿಕೆ ಆಗದಂತೆ ನೋಡಿಕೊಳ್ಳಿ. ಪೈಪ್ ಕಟಿಂಗ್, ಥ್ರೆಡಿಂಗ್ ಇತ್ಯಾದಿಗಳನ್ನು ಮಾಡುವಾಗ ಸರಿಯಾದ ಟೂಲ್ಸ್ ಮತ್ತು ಟೆಕ್ನಿಕ್ ಬಳಸಿ. ಜಾರುವುದು ಅಥವಾ ಅಸ್ತವ್ಯಸ್ತವಾಗಿರುವ ಕೆಲಸದ ಪ್ರದೇಶವು ಅಪಘಾತಗಳಿಗೆ ಕಾರಣವಾಗಬಹುದು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಈಗ ನಮಗೆ ಅಗತ್ಯವಿರುವ ಉಪಕರಣಗಳು ತಿಳಿದಿದೆ. ಇನ್ಸ್ಟಾಲೇಷನ್ ಪ್ರಕ್ರಿಯೆಗೆ ಹೋಗೋಣ. ಮೊದಲು ನಾವು ಇನ್ಲೆಟ್ ಲೈನ್ ಅನ್ನು ಹೇಗೆ ಫಿಟ್ ಮಾಡುವುದು ಎಂದು ಕಲಿಯೋಣ. ಮೊದಲು ಇನ್ಲೆಟ್ ಲೈನ್ಗಾಗಿ 5 mm ವ್ಯಾಸದ GI ಪೈಪ್ ಅನ್ನು ತೆಗೆದುಕೊಂಡು ನಂತರ ಅದನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ಪೈಪ್ನ ಮೊದಲ ತುದಿಗೆ ಟೆಫ್ಲಾನ್ ಟೇಪ್ ಸುತ್ತಿ. ಈಗ 25 mm ಫುಟ್ವಾಲ್ ತೆಗೆದುಕೊಂಡು ಅದನ್ನು ಗಡಿಯಾರದ ದಿಕ್ಕಿನಲ್ಲಿ ತಿರುಗಿಸುವ ಮೂಲಕ ಪೈಪ್ಗೆ ಫಿಟ್ ಮಾಡಿ. ಈಗ ಪೈಪ್ನ ಇನ್ನೊಂದು ತುದಿಗೆ ಟೆಫ್ಲಾನ್ ಟೇಪ್ ಹಾಕಿ ಮತ್ತು ಕಪ್ಲಿಂಗ್ ಅನ್ನು ಫಿಟ್ ಮಾಡಿ. ಪೈಪ್ ವ್ರೆಂಚ್ನಿಂದ ಕಪ್ಲಿಂಗ್ ಅನ್ನು ಚೆನ್ನಾಗಿ ಬಿಗಿಗೊಳಿಸಿ. ಈಗ 25 mm ಲಾಂಗ್ ಬೆಂಡ್ ತೆಗೆದುಕೊಂಡು ಒಂದು ತುದಿಯಲ್ಲಿ ಟೆಫ್ಲಾನ್ ಟೇಪ್ ಸುತ್ತಿ ಅದನ್ನು ಕಪ್ಲಿಂಗ್ಗೆ ಫಿಟ್ ಮಾಡಿ. ಈಗ 25 mm ಯೂನಿಯನ್ ತೆಗೆದುಕೊಂಡು ಅದರ ಮೇಲಿನ ಭಾಗವನ್ನು ಬೆಂಡ್ಗೆ ಫಿಟ್ ಮಾಡಿ ಇದನ್ನು ಪೈಪ್ ವ್ರೆಂಚ್ನಿಂದ ಸರಿಯಾಗಿ ಬಿಗಿಗೊಳಿಸಿ. ಈಗ ಈ ಸಂಪೂರ್ಣ ಪೈಪ್ ಫಿಟ್ಟಿಂಗ್ ಅನ್ನು ತಿರುಗಿಸಿ ಚೆಕ್ ಮಾಡಿ. ಪಂಪ್ನ ಇನ್ಲೆಟ್ ಲೈನ್ನಿಂದ PVC ಪ್ಲಗ್ ತೆಗೆದುಹಾಕಿ. ಈಗ 25 mm GI ಬ್ಯಾರಲ್ ನಿಪ್ಪಲ್ ತೆಗೆದುಕೊಂಡು ಅದರ ಒಂದು ತುದಿಗೆ ಟೆಫ್ಲಾನ್ ಟೇಪ್ ಸುತ್ತಿ. ಸೆಂಟ್ರಿಫ್ಯೂಗಲ್ ಪಂಪ್ನ ಇನ್ಲೆಟ್ ಮೇಲೆ GI ಬ್ಯಾರಲ್ ನಿಪ್ಪಲ್ ಅನ್ನು ಫಿಟ್ ಮಾಡಿ. ಈ ಬ್ಯಾರಲ್ ನಿಪ್ಪಲ್ ಮೇಲೆ ಯೂನಿಯನ್ನ ಒಂದು ಭಾಗವನ್ನು ಫಿಟ್ ಮಾಡಿ. ಪೈಪ್ ಫ್ರೆಂಚ್ ಸಹಾಯದಿಂದ ಯೂನಿಯನ್ನ ಎರಡೂ ಭಾಗಗಳನ್ನು ಸರಿಯಾಗಿ ಫಿಟ್ ಮಾಡಿ. ಈಗ ನಾವು ಔಟ್ಲೆಟ್ ಲೈನ್ ಅನ್ನು ಹೇಗೆ ಫಿಟ್ ಮಾಡುವುದು ಎಂದು ಕಲಿಯುತ್ತೇವೆ. ಮೊದಲು ಪಂಪ್ನ ಔಟ್ಲೆಟ್ ಲೈನ್ನಿಂದ PVC ಪ್ಲಗ್ ಅನ್ನು ತೆಗೆದುಹಾಕಿ. ಈಗ 25 mm GI ಬ್ಯಾರಲ್ ನಿಪ್ಪಲ್ ತೆಗೆದುಕೊಂಡು ಅದರ ಒಂದು ತುದಿಯಲ್ಲಿ ಟೆಫ್ಲಾನ್ ಟೇಪ್ ಅನ್ನು ಸುತ್ತಿ ನಂತರ ಪೈಪ್ ಫ್ರೆಂಚ್ ಸಹಾಯದಿಂದ ಪಂಪ್ನ ಔಟ್ಲೆಟ್ ಲೈನ್ಗೆ ಫಿಟ್ ಮಾಡಿ. ಈಗ 32x25 mm ರಿಡ್ಯೂಸರ್ ಕಪ್ಲಿಂಗ್ ತೆಗೆದುಕೊಂಡು ಇದನ್ನು ಬ್ಯಾರಲ್ ನಿಪ್ಪಲ್ಗೆ ಫಿಟ್ ಮಾಡಿ. ನಂತರ 32 mm ಡಬಲ್ ನಿಪ್ಪಲ್ ತೆಗೆದುಕೊಂಡು ಅದನ್ನು ರೆಡ್ಯೂಸರ್ ಕಪ್ಲಿಂಗ್ಗೆ ಫಿಟ್ ಮಾಡಿ. ಮುಂದೆ 32x15 mm ಸೈಜಿನ ರೆಡ್ಯೂಸರ್ ಟೀ ತೆಗೆದುಕೊಂಡು ಅದನ್ನು ಡಬಲ್ ನಿಪ್ಪಲ್ಗೆ ಫಿಟ್ ಮಾಡಿ. ಈಗ ಒಂದು 32 mm ಬ್ಯಾರಲ್ ನಿಪ್ಪಲ್ ತೆಗೆದುಕೊಂಡು ಅದನ್ನು ರೆಡ್ಯೂಸರ್ ಟೀಗೆ ಫಿಟ್ ಮಾಡಿ. ಈಗ ಬ್ಯಾರಲ್ ನಿಪ್ಪಲ್ಗೆ ಯೂನಿಯನ್ನ ಮೇಲ್ಭಾಗವನ್ನು ಫಿಟ್ ಮಾಡಿ. ಮತ್ತೊಂದು ಬ್ಯಾರಲ್ ನಿಪ್ಪಲ್ಗೆ ಯೂನಿಯನ್ನ ಇನ್ನೊಂದು ಭಾಗವನ್ನು ಫಿಟ್ ಮಾಡಿ ಮತ್ತು ಎರಡನ್ನು ಜೋಡಿಸಿ. ನಂತರ ಬ್ಯಾರಲ್ ನಿಪ್ಪಲ್ನ ಒಂದು ತುದಿಗೆ 32 mm ಬಾಲ್ ವಾಲ್ ಅಳವಡಿಸಿ. ಇದರ ನಂತರ ಬಾಲ್ ವಾಲ್ನ ಇನ್ನೊಂದು ತುದಿಗೆ 32 mm ಬ್ಯಾರಲ್ ನಿಪ್ಪಲ್ ಅನ್ನು ಫಿಟ್ ಮಾಡಿ.
ನಂತರ ಬ್ಯಾರಲ್ ನಿಪ್ಪಲ್ನ ಇನ್ನೊಂದು ತುದಿಗೆ 32 mm ಕಪ್ಲಿಂಗ್ ಅನ್ನು ಫಿಟ್ ಮಾಡಿ. ಈಗ ಕಪ್ಲಿಂಗ್ ನಂತರ ಒಂದು 32 mm ಲಾಂಗ್ ಬೆಂಡ್ ಫಿಟ್ ಮಾಡಿ. ನಂತರ ಲಾಂಗ್ ಬೆಂಡ್ನ ಇನ್ನೊಂದು ತುದಿಗೆ 32x25 mm ಗಾತ್ರದ ರಿಡ್ಯೂಸರ್ ಕಪ್ಲಿಂಗ್ ಫಿಟ್ ಮಾಡಿ. ಈಗ ಕಪ್ಲಿಂಗ್ಗೆ 25 mm ಬ್ಯಾರಲ್ ನಿಪ್ಪಲ್ ಅನ್ನು ಫಿಟ್ ಮಾಡಿ. ಬ್ಯಾರಲ್ ನಿಪ್ಪಲ್ನ ಇನ್ನೊಂದು ತುದಿಯಲ್ಲಿ 90 ಡಿಗ್ರಿ ಬೆಂಡ್ ಹಾಕಿ. ಈಗ ಬೆಂಡ್ಗೆ 25 mm ಸೈಜಿನ PVC FTA ಸೇರಿಸಿ. ನಂತರ ಸಾಲ್ವೆಂಟ್ ಸಹಾಯದಿಂದ ಪೈಪ್ ಅನ್ನು FTAಗೆ ಫಿಟ್ ಮಾಡಿ. ಇದರ ನಂತರ ಡ್ರಮ್ನಲ್ಲಿ ಬಕೆಟ್ ಸಹಾಯದಿಂದ ನೀರನ್ನು ತುಂಬಿ. ಈಗ ಪಂಪ್ ಅನ್ನು ಹೇಗೆ ಪ್ರೈಮಿಂಗ್ ಮಾಡಬೇಕೆಂದು ಕಲಿಯೋಣ. ಪಂಪ್ ಅನ್ನು ಪ್ರೈಮಿಂಗ್ ಮಾಡಲು ಸ್ಕ್ರೂ ಡ್ರೈವರ್ ಸಹಾಯದಿಂದ ಇನ್ಲೆಟ್ ಲೈನ್ ಸ್ಕ್ರೂ ಅನ್ನು ತೆಗೆದುಹಾಕಿ. ಮುಂದಿನ ಹಂತವೆಂದರೆ ಮಗ್ ಸಹಾಯದಿಂದ ಪ್ರೈಮಿಂಗ್ ಹೋಲ್ಗೆ ನಿಧಾನವಾಗಿ ನೀರನ್ನು ತುಂಬಿ. ಹೋಲನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನಂತರ ಪ್ರೈಮಿಂಗ್ ಹೋಲ್ ಸ್ಕ್ರೂ ಅನ್ನು ಹಾಕಿ. ಪೈಪ್ನ ಇನ್ನೊಂದು ತುದಿಯಲ್ಲಿ ಕಪ್ಲಿಂಗ್ನೊಂದಿಗೆ ಲಾಂಗ್ ಬೆಂಡ್ ಅನ್ನು ಫಿಟ್ ಮಾಡಿ. ಪಂಪ್ನ ಎಲೆಕ್ಟ್ರಿಕಲ್ ಸಪ್ಲೈ ವೈರ್ ಅನ್ನು ಎಕ್ಸ್ಟೆನ್ಷನ್ ಬೋರ್ಡ್ಗೆ ಸಂಪರ್ಕಿಸಿ ಮತ್ತು ಪಂಪ್ ಅನ್ನು ಆನ್ ಮಾಡುವ ಮೂಲಕ ಚೆಕ್ ಮಾಡಿ. ಈ ರೀತಿಯಾಗಿ ಸೆಂಟ್ರಿಫ್ಯೂಗಲ್ ಪಂಪ್ ಕನೆಕ್ಷನ್ ಮಾಡಲಾಗುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಗೆ 16 ಆಂಪಿಯರ್ ಸಾಕೆಟ್ ಮತ್ತು ಸ್ವಿಚ್ ಅಗತ್ಯವಿದೆ ಎಂಬುದನ್ನು ಗಮನಿಸಿ. ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನೀವು ಅಂತಿಮ ಫಲಿತಾಂಶವನ್ನು ಈ ಕೆಳಗಿನಂತೆ ಗಮನಿಸಬೇಕು. ಪಂಪ್ ಮತ್ತು ಪೈಪ್ ಲೈನ್ನ ಎಲ್ಲಾ ಫಿಕ್ಸಿಂಗ್ ಪಾಯಿಂಟ್ಗಳು ಸರಿಯಾಗಿ ಟೈಟ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ವಿದ್ಯುತ್ ವೈರಿಂಗ್ ಸುರಕ್ಷಿತವಾಗಿದೆ, ಬಿಗಿಯಾಗಿದೆ ಮತ್ತು ಯಾವುದೇ ಕಡಿತಗಳಿಂದ ಮುಕ್ತವಾಗಿದೆಯೇ ಎಂದು ಪರಿಶೀಲಿಸಿ. ಪಂಪ್ ಸ್ಟಾರ್ಟ್ ಮಾಡುವಾಗ ಯಾವುದೇ ಅಸಾಮಾನ್ಯ ಕಂಪನ ಅಥವಾ ಅಸಾಮಾನ್ಯ ಶಬ್ದವಿದೆಯೇ ಎಂದು ಪರಿಶೀಲಿಸಿ. ಬನ್ನಿ, ಸೆಂಟ್ರಿಫ್ಯೂಗಲ್ ಪೈಪ್ ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳೋಣ. ಸಾರಾಂಶ: ಈ ವಿಡಿಯೋದಲ್ಲಿ ಸೆಂಟ್ರಿಫ್ಯೂಗಲ್ ಪಂಪ್ನ ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ನಾವು ತಿಳಿದುಕೊಂಡೆವು. ಇನ್ಲೆಟ್ ಮತ್ತು ಔಟ್ಲೆಟ್ ಲೈನ್ಗಳನ್ನು ಸೆಟ್ ಮಾಡುವ ಪ್ರಕ್ರಿಯೆಯನ್ನು ನಾವು ವಿವರವಾಗಿ ನೋಡಿದ್ದೇವೆ. ಜೊತೆಗೆ ಪಂಪ್ ಕಾರ್ಯಾಚರಣೆಗಾಗಿ ಹೇಗೆ ಪ್ರೈಮಿಂಗ್ ಮಾಡುವುದು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಇದೆಲ್ಲದರ ಜೊತೆಗೆ ಇನ್ಸ್ಟಾಲೇಷನ್ ನಂತರ ಸಿಸ್ಟಮ್ ಪರಿಶೀಲಿಸುವ ವಿಧಾನವನ್ನು ನಾವು ಚರ್ಚಿಸಿದ್ದೇವೆ. ಇದರಿಂದ ಎಲ್ಲಾ ಭಾಗಗಳು ಸರಿಯಾಗಿ ಸೆಟ್ ಮಾಡಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗಿದೆ. ಈಗ ನಿಮಗಾಗಿ ಒಂದು ಪ್ರಶ್ನೆ: ಸೆಂಟ್ರಿಫ್ಯೂಗಲ್ ಪಂಪ್ ಅನ್ನು ಇನ್ಸ್ಟಾಲ್ ಮಾಡುವಾಗ ನೆನಪಿಟ್ಟುಕೊಳ್ಳಬೇಕಾದ ವಿಷಯಗಳು ಯಾವುವು?